ಹಲೋ, ಎಲ್ಲರಿಗೂ ನಮಸ್ಕಾರ. ನನ್ನ ಕಾಲ್ಪನಿಕ ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಮುಂದಿನ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಒತ್ತುವುದು ಮರೆಯದು. ಶೇರ್ ಕಮೆಂಟ್ ಮಾಡೋದು ಮರೆಯದು. ಅರೆ ಗೌರವ್ ಸರ್ ಅದ್ಯಾಕೆ ಚಸ್ಮೆ ಎತ್ತಿಟ್ರು? ಅದಕ್ಕೂ ಅವ್ರಿಗೂ ಏನು ಸಂಬಂಧ ಎಂದು ತಲೆ ಮೇಲೆ ಕೈ ಹೊತ್ತಳು. ಹಾಗೆಯೇ ಅವನತ್ತ ನೋಡಲು ಲ್ಯಾಪ್ಟಾಪ್ ಮುಚ್ಚಿಟ್ಟು ಟೆರೇಸ್ ಮೇಲೆ ಹೊರಟಿದ್ದ. ಮರೆಯಲ್ಲಿದ್ದವಳು ಹೊರಗಡೆ ಬಂದು, ಏನು ಕತೆ, ಯಾಕೆ ಹೀಗೆ ಮಂಕಾದ್ರು ಎಂದು ಆಲೋಚಿಸುವಾಗ ಅವನ ಫೋನ್ ಬಡ್ಕೊಳ್ತಿತ್ತು. ಫೋನ್ ಪರ್ದೆ ಮೇಲೆ ವಾಯುಪುತ್ರ ಅಂತ ಇದ್ದಿದ್ದು ನೋಡಿ ಕರೆ ಸ್ವೀಕರಿಸಿ, ಹೇಳೋ ಯುವ ಅಣ್ಣ, ಎನ್ನಬೇಕು ಅಷ್ಟರಲ್ಲಿ, ಲೋ ಗೌರವ್, ಇವತ್ತು ಆಫೀಸ್ಗೆ ಯಾಕೋ ಬಂದಿಲ್ಲ? ಆ ಕಡೆಯಿಂದ ಬಂದ ಪ್ರಶ್ನೆಗೆ ಈ ಕಡೆಯಿಂದ ಉತ್ತರ ಬರಲಿಲ್ಲ. ಮೀಟಿಂಗ್ಸ್ ನಾಳೆ ಪೋಸ್ಟ್ಪೋನ್ ಆಗಿದೆ ಮಗ, ನಾಳೆ ಮಿಸ್ ಮಾಡಬೇಡ. ನೀನು ಯಾಕೆ ಇವತ್ತು ಫುಲ್ ಅಪ್ಸೆಟ್ ಆಗಿದೆ? ಏನಾದರೂ ಪ್ರಾಬ್ಲಮ್ಮಾ? ನನ್ನ ತಂಗಿ ಏನಾದರೂ ಜಗಳ ಮಾಡಿದಾಳಾ? ಏನಾಯಿತು ಮಾರಾಯ? ಕೇಳುವಾಗಲೇ ಬಂದ ಗೌರವ್ ಅವಳ ಕೈಯಿಂದ ಫೋನ್ ರಪ್ಪನ್ನೇ ಹಿಂಪಡೆದು, ಯುವ, ನಾನು ಮತ್ತೆ ಮಾಡ್ತೀನಿ ಎನ್ನುತ್ತಾ ಕರೆ ಕಟ್ ಮಾಡಿ ಅವಳತ್ತ ಮುಖ ಗಂಟಿಕ್ಕಿ, ನಿನ್ಗೇನು ಲೂಸಾ? ನನ್ನ ಪರ್ಮಿಷನ್ ಇಲ್ಲದೆ ಫೋನ್ ಯಾಕೆ ರಿಸೀವ್ ಮಾಡಿದೆ? ರೇಗ್ದ. ಯಾವತ್ತೂ ಇಲ್ಲದಷ್ಟು ಕೋಪ ಇತ್ತು ಇವತ್ತು ಅವನ ಮುಖದಲ್ಲಿ. ಅವನ ಮುಖದಲ್ಲಿ ಅದೇನೋ ಕೋಪ ಜೊತೆಗೆ ಸಂಕಟ ಕೂಡ ಇತ್ತು. ಇದಕ್ಕೆ ಕಾರಣ ಚಸ್ಮಾ ಇರಬಹುದಾ? ಅವಳಿಗೆ ಗೊತ್ತಾಗ್ತಿಲ್ಲ. ಯುವ ಅಣ್ಣ ಅಂತ ರಿಸೀವ್ ಮಾಡಿದೆ, ತಾಳ್ಮೆಯಿಂದ ಉತ್ತರಿಸಿದಳು. ಇದು ನನ್ನ ಪ್ರೊಫೆಷ್ನಲ್ ಫೋನ್, ನೀನದನ್ನು ಮುಟ್ಟುವ ಹಾಗಿಲ್ಲ ಎಂದವನ ಮಾತು ಅವಳಿಗೆ ಒಂಚೂರು ಹಿಡಿಸ್ಲಿಲ್ಲ. ಹೆಂಡತಿ ಆದವಳಿಗೆ ಈ ಹಕ್ಕು ಕೂಡ ಇಲ್ವಾ ಮಿಸ್ಟರ್ ಗೌರವ್ ಭಟ್ ಎಂದು ಪ್ರಶ್ನಿಸಿದಳು. ಹೌದು, ನೀ ನನ್ನ ಆಫೀಸ್ ಕಥೆಯಲ್ಲಿ ಬರಬೇಕಾಗಿಲ್ಲ, ಮನೆಯಲ್ಲಿ ಅಷ್ಟೇ ಹೆಂಡತಿ ಹಕ್ಕು ಅನ್ನೋದು ನೆನಪಿರಲಿ ಎಂದು ಬಾಯಿ ತಪ್ಪಿ ನುಡಿದವನ ಮಾತು ಅವಳ ಹೃದಯಕ್ಕೆ ಮುಟ್ಟಿತ್ತು. ಮನೆಯಲ್ಲಿ ಮಾತ್ರ ಹೆಂಡತಿ ಅಂದರೆ ಯಾರು ತಾನೇ ಸಹಿಸ್ತಾರೆ ಅಲ್ವಾ? ಅದರಲ್ಲೂ ಚಂದು ರೆಬಲ್ ಲೇಡಿ, ಸಹಿಸೋಕೆ ಸಾಧ್ಯನಾ? ಕೋಪದಲ್ಲಿ, ಅಂದರೆ ನನ್ನ ಮನೆಯಲ್ಲಿ ಮಾತ್ರ ಹೆಂಡ್ತಿನ? ಮತ್ತೊಮ್ಮೆ ಕೇಳಿದ್ಲು. ಎಸ್ ಅಫ್ಕೋರ್ಸ್ ಎಂದವನ ಮಾತು ಒಂದು ಚೂರು ಹಿಡಿಸ್ಲಿಲ್ಲ ಅವಳಿಗೆ. ಆ ಥರ ಯಾಕೆ ಹೇಳ್ತೀರಾ? ಬೆಡ್ರೂಮ್ನಲ್ಲಿ ಮಾತ್ರ ಹೆಂಡ್ತಿ ಅನ್ನಿ ಎಂದು ಮಾತು ಉಳಿಸಿ ಬಿಟ್ಟಳು ಕೋಪದಲ್ಲಿ. ಒಬ್ಬರು ಕೋಪಗೊಂಡಾಗ ಮತ್ತೊಬ್ಬರು ಸಹನೆ ಉಳಿಸ್ಕೊಳ್ಬೇಕು, ಇಲ್ಲ ಅಂದರೆ ಮಾತು ಮಿತಿ ಮೀರುವುದು. ಈಗ ಆಗಿದ್ದು ಕೂಡ ಅದೇ. ಥೋ, ಏನು ಮಾತಾಡ್ತೀಯ? ಮದುವೆ ಆದವರೆಲ್ಲ ಹೀಗೆ ಅಂದ್ಕೊಳ್ತಾರಾ? ಕೇಳಿದ್ಯಾ ಯಾರನ್ನಾದರೂ? ನಾಚಿಕೆ ಮಾನ ಮರ್ಯಾದಿಲ್ಲ ನಿನಗೆ, ಇಡಿಯಟ್ ಎಂದು ಇನ್ನಷ್ಟು ಬೈದ. ನಿಮ್ಮ ಹಾಗೆ ಹೆಂಡ್ತಿನ ಮನೇಲಿ ಮಾತ್ರ ಹೆಂಡ್ತಿ ಅಂತ ಯಾವ ಗಂಡ ಹೇಳಿದ್ದಾನೆ ಅಂತ ನೀವು ಹುಡುಕಿ ನೋಡೋಣ ಎಂದಳು. ನಿನಗೆ ಈಗಾಗಲೇ ನಾನು ಹೆಂಡ್ತಿ ಅಂತ ರಿವೀಲ್ ಮಾಡದೇ ಇರೋದಕ್ಕೆ ಕಾರಣ ಕೊಟ್ಟಿದ್ದೀನಿ ತಾನೆ? ಮತ್ತದೇ ಕೇಳಿದ್ರೆ ಐ ಡೋಂಟ್ ವರಿ ಎಂದು ಉಡಾಫೆ ತೋರಿದ. ನಿಮಗೆ ಬರೀ ಈಗ ಯಾಕಾಗತ್ತೆ? ನಿಮಗೆ ಯಾರಾದರೂ ನನ್ನ ಹತ್ರ ಬಂದಾಗ ಮಾತ್ರ ಆಗುತ್ತೆ. ಅವಳು ಉಡಾಫೆ ಮಾತಾಡಿದಳು. ಮಾತು ಬೆಳೆಯುತ್ತಾನೆ ಹೋಯಿತು. ನಾನ್ಸೆನ್ಸ್, ಹೋಗಿ ಹೋಗಿ ನಿನ್ನ ಗಂಟಾಕಿಕೊಂಡಿದ್ದೀನಲ್ಲ, ಅದೇ ನನ್ನ ತಪ್ಪು ಎಂದು ಬೈದು ಬಿಟ್ಟನು. ಅವಳು ಕಣ್ಣಲ್ಲಿ ನೀರರಿಯಲು ಶುರುವಾಗಿತ್ತು. ಆದರೂ ಕೂಡ ಮಾತು ಅವಳನ್ನು ಮೀರಿಸೋಕೆ ಸಾಧ್ಯನಾ? ಮತ್ತಷ್ಟು ಬೆಳೆಸಿದ್ಲು. ನಾನೇನು ನಿಮ್ಮ ಹಿಂದೆ ಬಿದ್ದಿರಲಿಲ್ಲ, ನೀವೇ ನನ್ನ ಹಿಂದೆ ಸುತ್ತಾಡಿದ್ದು, ಮದುವೆ ಆಗು ಅಂತ ಬೇಡಿದ್ದು ಎಂದು ಬಿಟ್ಲು. ಬೇಡ್ಕೆನಾ? ನಾನು ನಿನ್ನ ಮೋರಿ ಕ್ಲೀನ್ ಮಾಡಿಸೋನ ಜೊತೆ ನೀನು ಮೋರಿ ಕ್ಲೀನ್ ಮಾಡೋದನ್ನು ತಪ್ಪಿಸೋಕೆ ಸಹಾಯ ಮಾಡಿದ್ದು. ಮಾತು ಮಾತು ಅಂತ ಮಾತಲ್ಲಿ ಮೈ ಮರೆತರು ಇಬ್ಬರು. ಆ ಮೋರಿ ಕ್ಲೀನಿಂಗ್ ಅವನ ಜೊತೆನೇ ಮದುವೆ ಆಗಿದ್ದ ಚೆನ್ನಾಗಿರ್ತಿತ್ತು. ಇಲ್ಲಿ ಪಂಜರದ ಫೀಲ್ ಆಗುತ್ತೆ ನನಗೆ. ನನ್ನವರು ಅಂತ ಯಾರೂ ಇಲ್ಲ, ಯಾರಿಗೂ ಕೂಡ ನಾನೇನು ಅರ್ಥ ಆಗಲ್ಲ, ನಾನು ಯಾರಿಗೂ ಬೇಕೂ ಇಲ್ಲ ಎಂದು ಅಳುತ್ತಾ ನುಡಿದವಳ ನೋಡಿ, ಮತ್ತೆ ನನ್ನ ನೆನಪು ವಾಪಸ್ ತರಿಸೋಕೆ ಯಾಕೆ ಬಂದೆ? ಎಲ್ಲವನ್ನ ಮರೆತು ಹಾಯಾಗಿದ್ದೆ, ಸುಮ್ಮನೆ ವಾಪಸ್ ತರಿಸಿ ಈಗ ನಡೆಸ್ತಿದ್ಯಾ? ನನ್ನ ಲೈಫ್ಗೆ ಇನ್ನೂ ಒಳ್ಳೆ ಹುಡುಗಿ ಸಿಗ್ತಿದ್ಲು ಎಂದು ಅಲ್ಲಿದ್ದ ಲ್ಯಾಪ್ಟಾಪ್ ಹಿಡಿದು ಬೇರೆ ರೂಮ್ಗೆ ಹೋದವನ ಮನಸ್ಸಿಗೆ ನೆಮ್ಮದಿ ಹಾಳಾಗಿತ್ತು. ಅವಳ ಮನಸ್ಸು ಕೂಡ ನೊಂದಿತ್ತು. ಸಣ್ಣ ಚಸ್ಮಾ ಮತ್ತು ಅವನ ಅಸಹನೀಯ ಮಾತು ಎಷ್ಟು ಕಿಡಿಕಾಡಿತು ಅಲ್ವಾ? ಒಂದು ಪುಟ್ಟ ಚಸ್ಮಾ ಇಷ್ಟೆಲ್ಲ ಆಟ ಆಡಿಸುತ್ತೆ ಎಂದು ತಿಳಿದ ಕುಮುದ ಈ ಬಾರಿ ನಿಜಕ್ಕೂ ಅವರಿಬ್ಬರ ಮಧ್ಯೆ ಅಸಮಾಧಾನ ತರಿಸುವಲ್ಲಿ ಯಶಸ್ವಿಯಾಗಿದ್ದು ಮಾತ್ರ ನಿಜ. ರಾತ್ರಿ ಪೂರ ಅವನ ಮಾತು ಮತ್ತು ಆ ಚಸ್ಮಾ ನೆನೆಯುತ್ತಾ ನಿದ್ರೆಗೆ ಜಾರಿದಳು. ಇತ್ತ ಇವನು ಸಹ ಅವಳ ಮಾತು ಹಾಗೂ ಚಸ್ಮಾ ಬಗ್ಗೆ ಯೋಚಿಸುತ್ತಾ ನಿದ್ರೆಗೆ ಜಾರಿದನು. ಮುಂಜಾನೆ ಬೇಸರದಲ್ಲೇ ಹುಟ್ಟಿದ್ದ ಸೂರ್ಯ ಅವಳ ಮುಖದ ಮೇಲೆ ತನ್ನ ಕಿರಣ ಹಡಿಸಲು ಮೆತ್ತಗೆ ಕಣ್ಣು ಬಿಟ್ಟಳು. ಬೆಳಗ್ಗೆ ಎದ್ದವನ ಮನಸ್ಸಲ್ಲಿ ಚಂದು ಮೇಲೆ ನಿನ್ನೆ ಮಾತಾಡಿದ್ದು ತಪ್ಪು ಎಂದೆನಿಸಿ ಕ್ಷಮೆ ಕೇಳೋ ಬಯಕೆ ತೋರಿದ್ರೂ ಅವನ ಬುದ್ಧಿ ಅವನನ್ನು ತಡೆದಿತ್ತು. ಅದಕ್ಕೆ ದೊಡ್ಡವ ಹೇಳೋದು, ಕೋಪದ ಕೈಗೆ ಯಾವತ್ತೂ ಬುದ್ಧಿ ಕೊಡಬಾರ್ದು ಅಂತ. ತನ್ನ ವರ್ಕೌಟ್, ಸ್ನಾನ ಎಂದು ದಿನನಿತ್ಯದ ಕರ್ಮ ಮುಗಿಸಿ ಅವಳನ್ನೊಮ್ಮೆ ನೋಡೋಕೆ ಬಂದರೆ ಓದುತ್ತಾ ಕೂತಿದ್ಲು. ಆ ರೀತಿ ನಿಜವಾಗ್ಲೂ ನಾಟಕ ಮಾಡಿದ್ಲು.
ಈಗ ಡಿಸ್ಟರ್ಬ್ ಮಾಡಿದ್ರೆ ನಾಳೆ ಎಕ್ಸಾಮ್ಗೆ ತೊಂದರೆ ಆಗುತ್ತೆ ಎಂದು ತೀರ್ಮಾನಿಸಿ ಆಫೀಸ್ಗೆ ತೆರಳಿದ. ಆ ದಿನ ಅವನ ಮುಖದಲ್ಲಿ ಕಂಡ ಕೋಪತಾಪ ನೋಡಿ ಮನೆಯಲ್ಲಿ ನೆಮ್ಮದಿ ಹಾಳಾಗಿದ್ದಿದ್ದು ಚೆನ್ನಾಗಿ ತಿಳಿದಳು ಕುಮುದ. ಯುವ ಹಾಗೂ ಸಮರ್ಥ್ ಕೆಲಸದಲ್ಲಿ ಬ್ಯುಸಿಯಾಗಿದ್ದ. ಜಾನು ವೀರ್ ಅಜ್ಜ ಅಜ್ಜಿ ಮನೆಗೆ ಬಂದಿದ್ದ ಕಾರಣ ಆಫೀಸ್ಗೆ ರಜೆ ಹಾಕಿದ್ಲು. ಮೆಂಟಲಿ ಅಪ್ಸೆಟ್ ಮಾಡಿಯೇ ಬಿಟ್ಟಳು ಇಬ್ರನ್ನ ಕುಮುದ. ಕೆಲಸ ಮುಗಿಸಿ ಮನೆಗೆ ಬಂದವನಿಗೆ ಅವಳ ಮುಖ ನೋಡುವುದೇ ಇರಲಾಗ್ಲಿಲ್ಲ. ರೂಮಿಗೆ ಬಂದವನ ಕಣ್ಣಿಗೆ ಅವಳ ಮುಖ ಕಾಣಿಸ್ಲಿಲ್ಲ. ಮುಗು ತುಂಬ ಬೆಡ್ಶೀಟ್ ಹೊತ್ಕೊಂಡು ಮಲಗಿದ್ದವಳ ನೋಡಿ, ಛೇ, ನೆನ್ನೆ ನಾನು ಯಾಕೆ ಅಷ್ಟೊಂದು ರೂಡಾಗಿ ಬಿಹೇವ್ ಮಾಡಿದೆ? ಪಾಪ ಅವಳು ಏನು ಮಾಡಿದ್ಲು? ನನ್ನ ಫೋನ್ ರಿಸೀವ್ ಅಷ್ಟೇ ಅಲ್ವಾ, ತಪ್ಪೇನಿತ್ತು? ನಾನು ಯಾಕೆ ಅಷ್ಟೊಂದು ತಾಳ್ಮೆ ಕಳ್ಕೊಂಡೆ? ಎಲ್ಲ ಆ ಚಸ್ಮಾದಿಂದಲೇ ಎಂದು ಪಶ್ಚಾತ್ತಾಪ ಪಡುತ್ತಾ ಅವಳನ್ನು ಕ್ಷಮೆ ಕೇಳೋ ಮನಸ್ಸಿದ್ರೂ ಅವಳ ಎಕ್ಸಾಮ್ಸ್ ನೆನೆದು ಸುಮ್ಮನಾದ. ಅವಳ ಪರೀಕ್ಷೆಯ ದಿನ ಅದು. ದೇವರಿಗೆ ಕೈ ಮುಗಿದು ಹೊರಟವಳ ಡ್ರಾಪ್ ಕೊಡಲು ಕಾಯ್ತಿದ್ದ. ಕಾರಿನತ್ತ ಬಂದವಳ ಮನಸ್ಸಲ್ಲಿ ಅವನ ಬಾಯಿಂದ ಆಲ್ ದ ಬೆಸ್ಟ್ ಕೇಳುವ ಮನಸ್ಸು. ಆದರೆ ಅವನು ಏನೊಂದು ನುಡಿಯುತ್ತಿಲ್ಲ. ಅವನಿಗೂ ಅವಳನ್ನು ಬಿಗಿದಪ್ಪಿ ವಿಶ್ ಮಾಡೋ ಆಸೆ. ಡ್ರಾಪ್ ಕೊಟ್ಟೇ ಬಿಟ್ಟ. ಹಾಗೆ ಹೋಗ್ತಿದ್ದವಳ ನೋಡ್ತಾ, ಒಂದೇ ಒಂದು ಸಾರಿ ಕ್ಷಮಿಸ್ಬಿಡು ಚಂದನ ಎಂದು ಕೇಳುವ ಬಯಕೆ. ಆದರೆ ಮತ್ತೆ ಅವಳ ಮನಸ್ಸನ್ನು ಕಿಡಿಸುವ ಆಲೋಚನೆಯನ್ನ ಕೈಬಿಟ್ಟ. ಯುವ, ಜಾನು, ಸಮರ್ಥ್, ಕುಮುದ ಎಲ್ಲರೂ ಕರೆ ಮಾಡಿ ಆಲ್ ದ ಬೆಸ್ಟ್ ತಿಳಿಸಿದ್ರು. ಕೌಶಿಕ್ ಕೂಡ. ಆದರೆ ಅವಳ ಮನಸ್ಸು ಬಯಸಿದ್ದು ಅವಳ ಬಿಳಿ ಗೋರಿಲ್ಲ ಹಾರೈಕೆಯನ್ನ. ಎಕ್ಸಾಮ್ ಲ್ಯಾಬ್ ತಲುಪಿದ್ಲು. ಎಕ್ಸಾಮ್ಗೆ ಇನ್ನು 1 ಗಂಟೆ ಬಾಕಿ ಇರಲು ಮೊನ್ನೆ ನಡೆದ ಅವರಿಬ್ಬರ ಸಂಭಾಷಣೆ ನೆನೆಯುತ್ತಾ ಕಣ್ಣಂಚಲ್ಲಿ ಮತ್ತೆ ನೀರಾಕಿದ್ದಳು. ಕಡೆಗೂ ನೀವು ಕ್ಷಮೆ ಕೇಳಲಿಲ್ಲ, ಒಂದು ವಿಶ್ ಕೂಡ ಮಾಡಲಿಲ್ಲ. ಅಷ್ಟು ಬೇಡ ಆತೆ ಅಲ್ವಾ ನಾನು ಗೌರವ್ ಸರ್ ಎಂದು ಬಾಗ್ಲಲ್ಲೇ ನಿಂತು ಕೊರಗುತ್ತಿದ್ದವಳ ಬಗ್ಗೆ ಕಾರಿನಲ್ಲಿ ಚಲಿಸುತ್ತಾ ಹೊರಟವನ ಮನಸ್ಸು, ಕ್ಷಮೆ ಕೇಳಿದ್ರೆ ಈಗ ನೀನು ಸುಮ್ಮನೆ ಇರ್ತೀಯ, ಮತ್ತದೇ ಮಾತು ಜಗಳ ಬೈಗುಳ, ಮತ್ತೆ ನೆಮ್ಮದಿ ಹಾಳು. ಅದಕ್ಕೆ ನನಗೆ ಕ್ಷಮೆ ಕೇಳೋ ಧೈರ್ಯ ಕೂಡ ಇಲ್ಲ ಎಂದು ಉತ್ತರಿಸಿದ್ದ. ಇಬ್ಬರಲ್ಲೂ ಪ್ರೀತಿ ಇದೆ, ಆದರೆ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರೂ ಈ ಸಂದರ್ಭದಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ. ನೀವೀಗ ಕೇಳಿದ ಕ್ಷಮೆ ಮುಂದೆ ಕೇಳಿದ್ರೆ ನಾನು ಎಂದಿಗೂ ಕ್ಷಮಿಸಲ್ಲ. ಊಟಕ್ಕಿರೋದು ಉಪ್ಪಿನಕಾಯಿ ಮತ್ತೆ ಯಾಕೆ ಬೇಕು ಇತ್ತ ಅವಳ ಮನಸ್ಸು. ನೀನು ಎಕ್ಸಾಮ್ಸ್ ಮುಗಿಸ್ಕೊ, ಆ ಕ್ಷಮೆ ಕೇಳ್ತೀನಿ ಅವನ ಮನಸ್ಸು. ಇನ್ನು ಕೆಲ ನಿಮಿಷಗಳಷ್ಟೇ ಬಾಕಿ ಇತ್ತು ಪರೀಕ್ಷೆಗೆ. ಮುಂದೆ ಗೌರವ್ ಬರ್ತಾನ, ಕ್ಷಮೆ ಕೇಳ್ತಾನ, ವಿಶ್ ಮಾಡ್ತಾನ? ಇಲ್ಲ ಅಂದರೆ ನಿಜವಾಗ್ಲೂ ಅವನಿಗೆ ಕ್ಷಮೆ ಸಿಗುತ್ತಾ? ಚಂದು ನಿಜವಾಗ್ಲೂ ಅವನನ್ನು ಕ್ಷಮಿಸ್ತಾಳ? ಇದು ಕುಮುದಾಗೆ ಅಡ್ವಾಂಟೇಜ್ ಆಗತ್ತಾ? ನೋಡೋಣ. ನಿಮ್ಮ ಅಭಿಪ್ರಾಯಕ್ಕೆ ಸ್ವಾಗತ. ಮತ್ತೆ ಸಿಗುವ. ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ. ಮತ್ತೆ ಸಿಗುವ.